ಹಾಯ್ ಗಾಯ್ಸ್, ಇವತ್ತು ಭಾನುವಾರ. ನಮ್ಮ ದೊಡ್ಡಕ್ಕ, ಬಾವ, ಪಾಪು ಎಲ್ಲರೂ ಬಂದಿದ್ರು. ಏನಕ್ಕೆ ಅಂದರೆ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಅಂತ. ಲಾಸ್ಟ್ ಇಯರ್ ಎಲ್ಲ ನಾನು ಅಮ್ಮನೇ ಮಾಡ್ಕೊಂಡಿದ್ವಿ. ಬಟ್ ಈ ಸಲ ನನಗೂ ಮಾಡೋಕ್ಕಾಗಲ್ಲ, ನಮ್ಮ ಎರಡನೇ ಅಕ್ಕಗೂ ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಮನೆಯಲ್ಲಿ ಪಾಪುನ ಆಚೆನೆ ಬಿಡಲ್ಲ, ಕೂಡಾಕೊಂಡಿರ್ತಾರೆ. ಸೊ ಇಲ್ಲಿಗೆ ಬಂದಿದ ತಕ್ಷಣ ಓಡ್ತಿದ್ದಾನೆ ಆಚೆ. ಇಲ್ಲಿ ನಮ್ಮ ಬಾವ ಬ್ಯಾಚುಲರ್ ಸ್ಟೈಲಲ್ಲಿ ಚಿಕನ್ ಫ್ರೈನ ಮಾಡ್ತಿದ್ದಾರೆ. ಅಕ್ಕ ಅಮ್ಮ ಸೇರಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಸ್ಟವ್ನೇ ತೊಗೊಂಡು ಆಚೆ ಇಟ್ಕೊಂಡ್ವಿ. ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದಾರೆ. ಸಾಸಿವೆ ಸಿಕ್ಲಿದ ಮೇಲೆ ಅದಕ್ಕೆ ಓಲ್ ಸ್ಪೈಸಸ್ನ ಹಾಕಿ ಉದ್ದುದ್ವಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದಾರೆ. ಒಂದು ಹಾಫ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡಿದ್ದಾರೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 kg ಆಗುವಷ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು 2 ರಿಂದ 3 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಂಡ್ರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತು 2 ಕಪ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಮೊಸರು ಚಿಕನ್ಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟು ಚಿಕನ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಚಿಕನ್ ಮಸಾಲ ಚಿಕನ್ಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಚಿಕನ್ ಗ್ರೇವಿಗೆ ಅಂತ ರುಬ್ಕೊಂಡಿರೋ ಮಸಾಲೆನ 2 ಸೌಟ್ ಆಗೋಷ್ಟು ಹಾಕ್ಕೊಂಡಿದ್ದಾರೆ. ಈ ಮಸಾಲೆ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಗ್ರೇವಿ ರೆಡಿನೇ ಆಯಿತು. ಈ ಕಡೆ ಬಿರಿಯಾನಿ ಮತ್ತು ಸಾಂಬಾರ್ ಕೂಡ ರೆಡಿ ಆಗಿತ್ತು. ಚಿಕನ್ ಫ್ರೈ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಕೂಡ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ದ. ಮಧ್ಯಾಹ್ನ ಬಾವ ಹೊರಗಡೆ ಹೋಗಿದ್ರು, ಅಕ್ಕ ಅಮ್ಮ ಪಾತ್ರೆ ತೊಳಿತಾ ಇದ್ರು. ಇವನ್ನ ನಾನೇ ನೋಡ್ಕೋಬೇಕಾಗಿತ್ತು. ಇಲ್ಲಿ ವಾಟರ್ ಮಿಲ್ಲನ್ನು ತಿನ್ಬಿಟ್ಟು ಸೀಡ್ನ ನನ್ನ ಕೈಲಿ ಇಟ್ಬಿಟ್ಟು ತಿನ್ನು ಅಂತಿದ್ದಾನೆ. ನನಗೆ ಮಂಡೆಯಿಂದ ಮಿಡ್ ಟರ್ಮ್ ಎಕ್ಸಾಮ್ಸ್ ಇತ್ತು, ಬಟ್ ಇವ್ರ ಜೊತೆ ಆಟ ಆಡೋದೇ ಆಯಿತು. ಸಂಜೆ ಇವರು ಕೂಡ ಹೊರಡ್ರು. 2 ದಿನ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.